ಅದೊಂದು ಚಿಕ್ಕ ಹಳ್ಳಿ. ಅಲ್ಲಿ ಎಲ್ಲ ಮನೆಗಳು ಚಿಕ್ಕ ಚಿಕ್ಕ ಗುಡಿಸಲುಗಳು ಮಾತ್ರ. ಅಲ್ಲಿ ಕೆಲವು ಮನೆಗಳಲ್ಲಿ ಮಾತ್ರ ರೇಡಿಯೋ ಟಿವಿ ಎಲ್ಲಾನು ಇತ್ತು. ಸಂಜೆ ಸಮಯ ಕರೆಂಟ್ ಇಲ್ಲದೆ ಎಲ್ರೂ ದೀಪನ ಇಟ್ಕೊಳ್ತಿದ್ರು. ಆ ಊರಿನಲ್ಲಿ ರಾಮಯ್ಯ ಅನ್ನುವ ಒಬ್ಬ ದೊಡ್ಡ ಶ್ರೀಮಂತರು ಇದ್ರು. ಅವ್ರಿಗೆ ಸುಮಾರು ಹೊಲಗಳು, ಹಸುಗಳು, ದೊಡ್ಡ ಮನೇನೂ ಇತ್ತು. ಅವ್ರಿಗೆ ಒಬ್ಳು ಮಗಳು ಲಕ್ಷ್ಮಿ. ಆಸ್ತಿ ಎಲ್ಲಾನು ಅವಳ ಹೆಸರಲ್ಲಿ ಇರೋದ್ರಿಂದ ಸುಮಾರು ಜನ ಅವಳನ್ನ ಮದುವೆ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ರು. ಅವರಲ್ಲಿ ಒಬ್ನೇ ಸೀನು. ಅವನು ಓದಿರೋ ಹುಡುಗ ಅಂದ್ರೂ ಕೂಡ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಅವನಿಗೆ ಇಷ್ಟ ಇಲ್ಲ. ಸುಲಭವಾಗಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ಳೋನು. ಹೀಗಿರುವಾಗ ಒಂದಿನ ಆ ಊರಿನಲ್ಲಿರುವ ಟೀ ಅಂಗಡಿ ಹತ್ರ ಸೀನು ಹಾಗೂ ಅವನ ಗೆಳೆಯನಾದ ಗೋಪಿ ಕೂತ್ಕೊಂಡು ಮಾತಾಡ್ತಿದ್ರು. ಏನೋ ಸೀನು, ಯಾವಾಗ್ಲೂ ಆ ರಾಮಯ್ಯನ ಮನೆ ಹತ್ರನೇ ನೋಡ್ತಾ ಇರ್ತೀಯಾ? ಮತ್ತೆ ನಾನ್ ಬಾಳ್ಬೇಕಾಗಿರೋ ಮನೆಯಲ್ಲ. ರಾಮಯ್ಯ ತುಂಬಾನು ಒಳ್ಳೆ ಮನುಷ್ಯ. ಅವ್ರ ಮನೆಗೆ ಅಳಿಯನಾಗಿ ಹೋದ್ರೆ ನಾನು ಚೆನ್ನಾಗಿ ಬಾಳ್ಬೋದಲ್ವಾ? ಅಂದ್ರೆ ಏನೋ ನಿನ್ನ ಉದ್ದೇಶ? ಲಕ್ಷ್ಮಿನ ಮದುವೆ ಮಾಡ್ಕೊಳ್ತೀಯಾ? ಅಷ್ಟು ಧೈರ್ಯ ಇದೆ ನಿನಗೆ? ಯಾಕಿಲ್ಲ, ನಾನು ನೋಡಕ್ ಚೆನ್ನಾಗಿದ್ದೀನಿ, ಚೆನ್ನಾಗಿ ಓದಿದ್ದೀನಿ, ಯಾರನ್ ಬೇಕಾದ್ರೂ ಮಾತಿಂದಾನೆ ಮರಳು ಮಾಡ್ತೀನಿ. ನಾನ್ ಮಾತ್ರ ಆ ಮನೆಗೆ ಅಳಿಯನಾದ್ರೆ ಆಮೇಲೆ ಜೀವನ ಪೂರ್ತಿ ಸಂತೋಷವಾಗಿರ್ಬೋದು ಕಣೋ. ಆದ್ರೆ ಇದೆಲ್ಲ ಅಷ್ಟು ಸುಲಭವಾಗಿ ನಡೆಯುತ್ತಾ? ಅದು ರಾಮಯ್ಯನ ಆಸ್ತಿ, ಅಷ್ಟು ಬೇಗ ಸಿಗೋದಿಲ್ಲ ಕಣೋ. ನೀನು ನೋಡ್ತಾ ಇರೋ ಆ ಕೆಲಸನ ಎಷ್ಟು ಸುಲಭವಾಗಿ ಮಾಡ್ತೀನಿ ಅಂತ. ನನಗೆ ಕಷ್ಟಪಡೋದ್ರಲ್ಲಿ ಇಷ್ಟ ಇಲ್ಲ, ಯಾವುದೇ ಮಾಡಿದ್ರೂ ಸುಲಭವಾಗಿನೇ ಮಾಡೋದು. ಹಾಗೆ ಅವರು ಮಾತಾಡ್ತಾ ಇದ್ದಾಗ ರಾಮಯ್ಯ ಅವರು ಅವರ ಹೊಲದ ಹತ್ತಿರ ಹೋಗ್ತಾ ಇದ್ರು. ಆವಾಗ ಸೀನು ಹೋಗಿ ಅವರನ್ನ ನೋಡ್ದ. ದಣಿ ನಮಸ್ಕಾರ, ನನ್ನ ಹೆಸರು ಸೀನು. ನಾನು ನಿಮ್ಮ ಮಗಳು ಲಕ್ಷ್ಮಿನ ಮದುವೆ ಮಾಡ್ಕೊಳ್ಬೇಕು. ಏನಪ್ಪ ನೀನು ನೋಡಿದ ತಕ್ಷಣ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತಿದೀಯಾ? ಏನ್ ಮಾಡ್ತಿದ್ಯಾ ನೀನು? ನಾನು ಕೆಲಸ ಹುಡುಕ್ತಾ ಇದ್ದೀನಿ ದಣಿ, ಚೆನ್ನಾಗಿ ಓದಿದ್ದೀನಿ. ನಾನು ಕಷ್ಟಪಟ್ಟು ದುಡಿಯೋದಕ್ಕೆ ಯಾವಾಗ್ಲೂ ಕಷ್ಟಪಟ್ಟಿದ್ದೇ ಇಲ್ಲ. ನಿಮ್ಮಂಥವ್ರು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಜೀವನದಲ್ಲಿ ನಿಮ್ ತರಾನೇ ಬೆಳಿತೀನಿ ದಣಿ. ಹೌದಾ? ಪರವಾಗಿಲ್ವೇ? ಆದ್ರೆ ಹಣ ಇಲ್ದೆ ಇದೆಲ್ಲ ಹೇಗ್ ಮಾಡ್ತೀಯಾ? ನನ್ ಮಗಳು ಲಕ್ಷ್ಮಿನ ಮದುವೆ ಮಾಡ್ಕೊಂಡ್ರೆ ನೀನು ನನ್ ಮನೇಲೇ ಇರ್ಬೇಕಾಗುತ್ತೆ. ಅದು ಪರವಾಗಿಲ್ವ ನಿನಗೆ? ಅಯ್ಯೋ ದಣಿ, ಅದಕ್ಕಿಂತ ಇನ್ನೇನ್ ಬೇಕು ನನಗೆ? ನಾನು ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಹಾಗೇನೆ ನಿಮ್ಮ ಆಸ್ತಿನ ನನ್ನ ಆಸ್ತಿ ತರ ನಾನ್ ನೋಡ್ಕೊಳ್ತೀನಿ ದಣಿ. ಹಾಗಂತ ಹೇಳ್ದ ಸೀನು. ಹಾಗೆ ಒಂದು ಒಳ್ಳೆ ದಿನದಲ್ಲಿ ಅವರಿಬ್ರಿಗೂ ಮದುವೆ ನಡೀತು. ಹಾಗೆ ಲಕ್ಷ್ಮಿನ ಮದುವೆ ಮಾಡ್ಕೊಂಡು ಅವನು ರಾಮಯ್ಯನ ಮನೆಯಲ್ಲಿ ಮನೆ ಅಳಿಯನಾದ. ಆ ದಿನದಿಂದ ಆ ಮನೆಯನ್ನ ಅವನ ಸ್ವಂತ ಮನೆ ತರ ಅಂದ್ಕೊಳ್ತಿದ್ದ. ಲಕ್ಷ್ಮಿ, ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಆಸ್ತಿಗಳೆಲ್ಲ ಇನ್ಮುಂದೆ ನಮಗೆ ಸ್ವಂತ. ನನಗೆ ಹೇಗ್ ಅನ್ಸುತ್ತೋ ಹಾಗೆಲ್ಲ ಇದನ್ನ ಖರ್ಚು ಮಾಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಈ ಆಸ್ತಿನ ನಮ್ಮಪ್ಪ ತುಂಬಾನೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ದು. ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ನಾವು. ಅರೆ, ಈ ಆಸ್ತಿ ಎಲ್ಲ ನಿನಗ್ ಸ್ವಂತ ಅಂದ್ರೆ ನನಗೂ ಸ್ವಂತ ತಾನೇ? ಯಾಕಂದ್ರೆ ನಾನ್ ನಿನ್ ಗಂಡ ಅಲ್ವಾ? ಈ ಆಸ್ತಿಗಳನ್ನ ಇಟ್ಕೊಂಡು ಒಂದು ಹೊಸ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಲ್ಲ ಸೀನು, ನೀನು ಈ ಮನೆಗೆ ಅಳಿಯನಾದ್ಮೇಲೆ ನಿನಗೆ ಜವಾಬ್ದಾರಿಗಳು ಹೆಚ್ಚಾಗಿದೆ. ಈ ಆಸ್ತಿನ ಜೋಪಾನವಾಗಿ ನೋಡಿಟ್ಕೊಂಡು ನಮ್ಮ ಮಕ್ಕಳಿಗೆ ನೀನೇ ಕೊಡ್ಬೇಕಾಗುತ್ತೆ. ನೀನ್ ಹೇಳಿದ್ದು ನಿಜಾನೇ, ಆದ್ರೆ ಈ ಆಸ್ತಿನ ಇನ್ನು 2 ಪಟ್ಟು ಮಾಡ್ಬೇಕಲ್ವಾ? ಅದಕ್ಕೆ ವ್ಯಾಪಾರ ಶುರು ಮಾಡ್ಬೇಕಂತಿದ್ದೀನಿ. ಹಾಗೆ ಒಂದಿನ ರಾತ್ರಿ ಊಟ ಮಾಡ್ತಾ ಇದ್ದಾಗ ಸೀನು ರಾಮಯ್ಯನ ಹತ್ತಿರ ಈ ರೀತಿ ಕೇಳ್ದ. ಮಾವಯ್ಯ, ನಾನೊಂದು ವ್ಯಾಪಾರ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನಗೆ ₹1,00,000 ಬೇಕು. ಓ, ₹1,00,000? ದೊಡ್ಡ ಹಣನೇ, ಕೊಡ್ತೀನಿ. ಆದ್ರೆ ಒಂದು ಷರತ್ತಿದೆ. ಏನ್ ಮಾವಯ್ಯ ಅದು? ನಾನು ಈ ಹಣನ ಸಾಲವಾಗಿ ಕೊಡ್ತಾ ಇದ್ದೀನಿ. ನೀನು ಈ ಹಣದಲ್ಲಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡಿ ಬಡ್ಡಿ ಸಮೇತ ಆ ಹಣನ ವಾಪಸ್ ಕೊಡ್ಬೇಕಾಗುತ್ತೆ. ಏನಂತೀಯಾ? ಏನ್ ಮಾವಯ್ಯ, ನಾನು ನಿಮ್ಮ ಅಳಿಯ ಅಲ್ವಾ? ನನಗೆ ಯಾಕೆ ಈ ಷರತ್ತೆಲ್ಲ? ಇಲ್ಲಿ ನೋಡಿ ಅಳಿಯಂದ್ರೆ, ಹಣ ಅಂದ್ಮೇಲೆ ಅಳಿಯನಾದ್ರೂ ಮಾವಯ್ಯನಾದ್ರೂ ಹಣ ಹಣನೇ. ಈ ರೀತಿ ಹೇಳಿದ್ರೇನೆ ನೀನು ಜೋಪಾನವಾಗಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತೀಯ. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಮಾವಯ್ಯ, ಒಪ್ಕೊಳ್ತಾ ಇದ್ದೀನಿ. ವ್ಯಾಪಾರದಲ್ಲಿ ಹಣ ಹೇಗೂ ಸಿಗುತ್ತೆ. ನಿಮ್ಮ ಹಣನ ನಿಮಗೆ ವಾಪಸ್ ಕೊಡ್ತೀನಿ. ಹಾಗೆ ಒಂದು ಒಳ್ಳೆ ದಿನಾನ ನೋಡಿ ಸೀನು ವ್ಯಾಪಾರನ ಶುರು ಮಾಡ್ದ. ಆದ್ರೆ ವ್ಯಾಪಾರ ಸರಿಯಾಗಿ ನಡಿಲೇ ಇಲ್ಲ. ಸುಮಾರು ನಷ್ಟನೂ ಬಂತು. ಗೋಪಿ, ನಾನು ₹1,00,000 ಕಳ್ಕೊಂಡೆ ಕಣೋ. ಇವಾಗ ಏನ್ ಮಾಡೋದು? ಅರೆ, ಹೆದರ್ಬೇಡ ಕಣೋ. ನಿನ್ ಮಾವಯ್ಯನ ಹತ್ರ ಎಷ್ಟು ಆಸ್ತಿಗಳಿದೆ? ₹1,00,000 ತಾನೇ. ಅದನ್ನ ವಾಪಸ್ ಕೊಡ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಹಾ, ನೀನ್ ಹೇಳಿದ್ ಕೂಡ ನಿಜಾನೇ. ನಾನು ಅಳಿಯ ಅಲ್ವಾ? ಮಾವಯ್ಯನ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಏನ್ ತಪ್ಪು? ಆ ಹಣನ ನಾನು ವಾಪಸ್ ಕೊಡಲ್ಲ. ಅವರು ನನ್ನನ್ನ ಏನು ಹೇಳಕ್ಕಾಗಲ್ಲ. ಹಾಗಂತ ಸೀನು ಮನೆಗ್ ಬಂದು ರಾಮಯ್ಯನ ಹತ್ತಿರ ಮಾತಾಡಕ್ಕೆ ಯಾಕೋ ಸ್ವಲ್ಪ ಹೆದರ್ತಾನೆ ಇದ್ದ. ಆವಾಗ್ಲೇ ರಾಮಯ್ಯ ಬಂದು ಸೀನು ಹತ್ರ ಮಾತಾಡಿದ್ರು. ಏನ್ ಸೀನು, ವ್ಯಾಪಾರದಲ್ಲಿ ನಷ್ಟ ಆಯ್ತು ಅಂತೆ? ಹಾಗಾದ್ರೆ ಆ ₹1,00,000 ಕತೆ ಏನೋ? ಮಾವಯ್ಯ, ನನಗೇನ್ ನಷ್ಟ ಆಯ್ತು? ಆ ಹಣನ ನನ್ನಿಂದ ವಾಪಸ್ ಕೊಡಕ್ಕಾಗಲ್ಲ.
ನಾನು ಬಡವ, ಏನ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ಮಾವಯ್ಯ, ನಾನು ನಿಮ್ಮ ಅಳಿಯ, ಮನೆ ಬಿಟ್ಟು ನನ್ನನ್ನು ಹೋಗಕ್ಕೆ ಕೇಳ್ತಿದ್ದೀರಾ? ನಿನಗೆ ನನ್ನ ಅಳಿಯನಾಗಿರೋದಕ್ಕೆ ಅರ್ಹತೆ ಇಲ್ಲ. ನಿನಗೆ ಹಣದ ಮೇಲೆ ಆಸೆ ಬಂತು, ಅದಕ್ಕೆ ವ್ಯಾಪಾರ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ಯಾ. ಇವಾಗ ಎಲ್ಲನೂ ನಷ್ಟ ಆಯ್ತು, ಯಾಕಂದ್ರೆ ಕಷ್ಟಪಡುವ ಗುಣ ನಿನ್ನ ಹತ್ರ ಇಲ್ಲ. ನಾನ್ ನಿನಗೆ ಹಣ ಕೊಟ್ಟಿದ್ದು ನೀನು ಎಂತವನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ನನ್ನ ಆಸ್ತಿ ಮೇಲೆ ನಿನಗೆ ಆಸೆ ಇದೆ, ಆದ್ರೆ ಕಷ್ಟಪಟ್ಟು ದುಡಿಯೋ ಗುಣನೇ ನಿನ್ನ ಹತ್ರ ಇಲ್ಲ. ನೀನು ಕಷ್ಟಪಟ್ಟು ದುಡಿದ್ರೇನೆ ಹಣದ ಬೆಲೆ ಗೊತ್ತಾಗೋದು, ನನ್ನ ಆಸ್ತಿ ಬೆಲೆನೂ ಗೊತ್ತಾಗೋದು. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇನ್ ಮುಂದೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಅಪ್ಪ, ನಿಮ್ ನಿರ್ಧಾರ ಅದು ಅಂದ್ರೆ ನಾನು ಕೂಡ ಸೀನು ಜೊತೆನೆ ಹೋಗ್ತೀನಿ. ಹಾಗಂತ ಹೇಳಿ ಸೀನು ಲಕ್ಷ್ಮಿ ಇಬ್ರು ಮನೆ ಬಿಟ್ಟು ಹೋಗಿ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಲಕ್ಷ್ಮಿ, ನನ್ನನ್ನ ಕ್ಷಮಿಸ್ಬಿಡು. ನಿಮ್ಮ ಅಪ್ಪನ ಆಸ್ತಿ ಮೇಲೆ ನಾನು ಆಸೆ ಪಟ್ಟೆ ನಿಜ, ಆದ್ರೆ ಅದರಿಂದ ನಷ್ಟ ಆಗಿ ಇವಾಗ ನಿನಗೆ ಈ ಪರಿಸ್ಥಿತಿ ಬಂದಿರೋದು ನೋಡಿದ್ರೆ ಕಷ್ಟ ಆಗ್ತಿದೆ. ನಿಮ್ಮಪ್ಪ ನನಗೊಂದು ಒಳ್ಳೆ ಪಾಠ ಕಲ್ಸ್ಕೊಟ್ರು. ಪರವಾಗಿಲ್ಲ ರೀ, ಬೇಜಾರ್ ಮಾಡ್ಕೊಳ್ಬೇಡಿ. ಇವಾಗ ನಾವಿಬ್ರು ಇದ್ದೀವಿ ತಾನೆ. ಇವತ್ತಿಂದ ಇಬ್ರು ಕಷ್ಟಪಟ್ಟು ದುಡ್ದು ನಮ್ಮಿಂದ ಆದಷ್ಟು ಹಣ ಸಂಪಾದನೆ ಮಾಡೋಣ. ಲಕ್ಷ್ಮಿ, ಇನ್ ಮುಂದೆ ನಮಗೋಸ್ಕರ ಒಂದು ಜೀವನಾನ ನಾನು ಬಾಳ್ತೀನಿ, ಕಷ್ಟಪಟ್ಟು ದುಡಿಯೋದನ್ನ ಕಲ್ತ್ಕೊಳ್ತೀನಿ. ನಿನ್ನನ್ನ ಆದಷ್ಟು ಚೆನ್ನಾಗಿ ಇಟ್ಕೊಳ್ತೀನಿ ಲಕ್ಷ್ಮಿ. ಹಾಗೆ ಆ ದಿನದಿಂದ ಸೀನು ಕಷ್ಟಪಟ್ಟು ದುಡ್ದು ಹಣ ಕೊಡಿಟ್ಟು ಸ್ವಂತವಾಗಿ ಒಂದು ವ್ಯಾಪಾರನೂ ಶುರು ಮಾಡ್ದ. ಅವನ ಆ ವ್ಯಾಪಾರನ ತುಂಬಾ ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದ. ಕೆಲವು ವರ್ಷಗಳಲ್ಲಿ ಅವನು ಕೂಡ ತುಂಬಾ ದೊಡ್ಡ ಶ್ರೀಮಂತನಾದ. ಲಕ್ಷ್ಮಿ, ಇವಾಗ ನಮ್ ಜೀವನ ತುಂಬಾ ಚೆನ್ನಾಗಿದೆ ಅಲ್ವಾ? ಕಷ್ಟಪಟ್ಟು ದುಡಿಯೋದ್ರಲ್ಲಿ ಇಷ್ಟು ಸಂತೋಷ ಸಿಗುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಖಂಡಿತ ಕಷ್ಟಪಟ್ಟು ದುಡಿತಿದ್ದೆ ಲಕ್ಷ್ಮಿ. ಹಾಗೆ ಒಂದಿನ ಸೀನು ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಹಣನ ತಗೊಂಡ್ ಬಂದು ಅವನ ಮಾವಯ್ಯನ ಹತ್ತಿರ ಕೊಟ್ಟ. ಮಾವಯ್ಯ, ತಗೊಳ್ಳಿ, ನಿಮ್ ಹತ್ರ ತಗೊಂಡ ಹಣನ ಬಡ್ಡಿ ಸಮೇತ ಇಟ್ಟಿದ್ದೀನಿ. ನನಗೆ ಈ ಹಣ ಬೇಡಪ್ಪ, ನಿನ್ನ ಧೈರ್ಯ ಇದೆ ನೋಡು, ಅದೇ ಬೇಕೋ. ಒಂದ್ ಕಾಲದಲ್ಲಿ ನೀನು ನನ್ನ ಆಸ್ತಿ ಮೇಲೆ ಆಸೆ ಪಟ್ಟೆ, ಆದ್ರೆ ಇವಾಗ ನಿನ್ನ ಸ್ವಂತ ಕಾಲಲ್ಲಿ ನಿಂತು ಹಣ ಸಂಪಾದನೆ ಮಾಡಿದೀಯ. ಇಂಥ ಅಳಿಯಾನೆ ನನಗೆ ಬೇಕಾಗಿರುವ ಅಳಿಯ. ಮಾವಯ್ಯ, ನೀವು ನನಗೆ ಕಲ್ಸಿಕೊಟ್ಟ ಪಾಠ ನಿಜವಾಗ್ಲೂ ನನ್ನ ಜೀವನಕ್ಕೆ ತುಂಬಾನೇ ಒಳ್ಳೇದು ಮಾಡಿದೆ. ಆ ಸಂತೋಷದಲ್ಲಿ ಲಕ್ಷ್ಮಿ, ರಾಮಯ್ಯ ಹಾಗೂ ಸೀನು ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಸೀನು, ಇವಾಗ ನೀನು ನನಗೆ ಇಷ್ಟವಾದ ಅಳಿಯ. ನನ್ನ ಆಸ್ತಿಗಳನ್ನೆಲ್ಲ ನಾನು ನಿನಗೇನೆ ಕೊಟ್ಬಿಡ್ತೀನಿ. ಬೇಡ ಮಾವಯ್ಯ, ನಾನು ಕಷ್ಟಪಟ್ಟು ನನ್ನ ಸ್ವಂತ ಕಾಲಲ್ಲಿ ನಿಂತಿದ್ದೀನಿ. ನೀವು ಸಂಪಾದನೆ ಮಾಡಿದನ ನಿಮ್ಮ ಮೊಮ್ಮಕ್ಕಳಿಗೆ ಕೊಡಿ, ಸಾಕು. ನನಗೆ ಇವತ್ ಖುಷಿ ಆಗ್ತಾ ಇದೆ. ನನ್ ಗಂಡ ಒಬ್ಬ ಒಳ್ಳೆ ಮನುಷ್ಯನಾಗಿದ್ದಾನೆ. ಹೌದು, ಇದೆಲ್ಲದಕ್ಕೂ ಕಾರಣ ನೀನೇ ಲಕ್ಷ್ಮಿ. ನಿನಗೋಸ್ಕರನೇ ನಾನು ಇಷ್ಟು ಬದಲಾಗಿರೋದು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ಬರ ಆಸ್ತಿಗೆ ಆಸೆ ಪಡೋದ್ಕಿಂತ ನಾವು ಸ್ವಂತ ಕಾಲಲ್ಲಿ ನಿಂತು ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡುವಾಗ ಸಿಗುವ ಮರ್ಯಾದೆನೇ ಬೇರೆ. ಕಷ್ಟಪಟ್ಟು ದುಡಿಯುವಾಗ್ಲೇ ಅವನಿಗೆ ಹಣದ ಬೆಲೆನೂ ಗೊತ್ತಾಗೋದು. ಒಂದ್ ಕಾಲದಲ್ಲಿ ಸುಮಿತ್ರಾಪುರ ಅನ್ನುವ ಒಂದು ಅಂದವಾದ ಊರಿತ್ತು. ಆ ಊರಿನಲ್ಲಿ ಸತ್ಯ ದುರ್ಗಾ ಅನ್ನುವ ದಂಪತಿಯರು ಬಾಳ್ತಾ ಇದ್ರು. ಆ ದಂಪತಿಗಳು ಇಬ್ರು ಮನೆಯಲ್ಲೇ ಇದ್ದು ಕೋಳಿ ವ್ಯಾಪಾರನ ಮಾಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಯಾವಾಗ್ಲೂ ತರ ಒಂದಿನ ಸತ್ಯ ಕೋಳಿ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದ್ದಾಗ ಆ ಊರಿನಲ್ಲಿ ಬಾಳ್ತಾ ಇದ್ದ ರಂಗಯ್ಯ ಸತ್ಯನ ನೋಡ್ದ. ಏನ್ ಸತ್ಯ, ನಿನ್ ವ್ಯಾಪಾರ ಹೇಗ್ ನಡೀತಾ ಇದೆ? ಊರಲ್ಲಿ ಎಲ್ರೂ ನಿನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿನ್ನ ಹತ್ರ ಸುಮಾರು ತರದ ಕೋಳಿಗಳು ಇದೆ ಅಂತೆ. ನಿನ್ನ ಹತ್ರ ಸಿಗೋ ತರ ಯಾರ ಹತ್ರನೂ ಸಿಗೋದಿಲ್ವಂತೆ. ಹಾಗೆ ಏನೇನ್ ಕೋಳಿಗಳನ್ನ ನೀನ್ ಇಟ್ಕೊಂಡಿದ್ಯಾ? ಅರೆ, ನೀನ್ ಬೇರೆ ಯಾಕೆ ರಂಗಯ್ಯ? ಮೊದ್ಲೆಲ್ಲ ನನ್ನ ಕೋಳಿ ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು. ಆದ್ರೆ ಇವಾಗೆಲ್ಲ ನಮ್ಮ ಊರಿನ ಸುತ್ತಮುತ್ತ ಒಂದು ಹುಲಿ ತಿರ್ಗಾಡ್ತಾ ಇದೆ ಅಲ್ವಾ? ಆ ಹುಲಿಯ ಕಣ್ಣು ನನ್ನ ಕೋಳಿಗಳ ಮೇಲೆ ಬಿದ್ದಿದೆ. ಆ ಹುಲಿಯಿಂದ ನನ್ನ ಕೋಳಿಗಳನ್ನ ನಾನು ಕಾಪಾಡ್ಕೊಳ್ಳೋಷ್ಟ್ರಲ್ಲಿ ನನ್ನ ಪ್ರಾಣನೇ ಒಂದ್ಸಲ ಹೋಗಿ ಬರುತ್ತೆ, ಗೊತ್ತಾ? ಹಾಗಂತ ಬೇಜಾರ್ ಮಾಡ್ಕೊಳ್ತಿದ್ದ ಸತ್ಯ. ಆವಾಗ ರಂಗಯ್ಯ ಸತ್ಯ ಹತ್ರ, ಹೌದಾ, ಆ ಹುಲಿ ಊರೊಳಗಡೆ ಬರುವಾಗ ಮನುಷ್ಯರಿಗೋ ಇಲ್ಲ ಹಸುಗೋ ಏನಾದ್ರೂ ತೊಂದರೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಚಿಕ್ಕ ಚಿಕ್ಕ ಕೋಳಿಗಳನ್ನ ಕೂಡ ಅದು ತಿಂತಾ ಇದೆಯಾ? ನಾವು ಏನಾದ್ರೂ ಒಂದ್ ಮಾಡಿ ಆ ಹುಲಿಯಿಂದ ನಮ್ಮ ಊರನ್ನು ಊರಿನವರನ್ನ ಹೇಗಾದ್ರೂ ಕಾಪಾಡ್ಕೊಳ್ಬೇಕು. ಹಾಗಂತ ಅವರಿಬ್ರು ಮಾತಾಡ್ಕೊಂಡು ಸಂತೆಗೆ ಹೋದ್ರು. ಸಂತೆಗೆ ಹೋದ್ಮೇಲೆ ಇಬ್ರು ಅವ್ರವ್ರ ಕೆಲ್ಸನ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಸತ್ಯ ಹತ್ರ ದುರ್ಗಾ ಈ ರೀತಿ ಹೇಳಿದ್ಲು, ರೀ, ನೆನ್ನೆ ನೀವು ಸಂತೆಗೆ ಹೋಗಿದ್ದಾಗ ನಮ್ಮೂರು ಜಮೀನ್ದಾರರು ಬಂದಿದ್ರು. ಅವ್ರಿಗೆ ಒಂದು 10 ಕೋಳಿ ಬೇಕಂತೆ. ಅವ್ರ ಮನೇಲಿ ಏನೋ ವಿಶೇಷ ಇದೆ ಅಂತೆ. ಹೌದಾ, ಸರಿ, ಹಣ ಕೊಟ್ಟು ಹೋದ್ರಾ? ಇಲ್ಲ ರೀ, ಹಣ ಕೇಳಿದಕ್ಕೆ ಕೋಳಿ ತಗೊಂಡ್ ಬಂದ್ ಕೊಡುವಾಗ ಕೊಡ್ತೀನಿ ಅಂತ ಹೇಳಿದ್ರು. ಓ ಹೌದಾ,
ಸರಿ, ಹಾಗಾದ್ರೆ ನಾಳೆ ನಾನು ಸಂತೆಗೆ ಹೋಗುವಾಗ ಒಂದು 10 ಕೋಳಿನ ತಗೊಂಡ್ ಬರ್ತೀನಿ. ಸರಿ ಸರಿ, ಅದೆಲ್ಲ ಇರ್ಲಿ, ಮೊದಲು ಸ್ವಲ್ಪ ಊಟ ಮಾಡಿ ಬನ್ನಿ. ಅದನ್ನು ಕೇಳಿದ ಸತ್ಯ ಸರಿ ಅಂತ ಕೈಕಾಲ್ ಮುಖ ತೊಳ್ಕೊಂಡ್ ಬಂದು ಆಮೇಲೆ ಗಂಡ ಹೆಂಡತಿ ಇಬ್ರು ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಅವರಿಬ್ರು ಕೂಡ ಮಲಗಿ ನಿದ್ರೆ ಮಾಡಿದ್ರು. ಆದ್ರೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದತೆ ಸತ್ಯ ಎದ್ದು ದುರ್ಗಾನ ಎಬ್ಬಿಸ್ದ. ಏನೇ ದುರ್ಗಾ ಇದು, ನೀನು ನನ್ನ ಜೊತೆ ಮಲಗಿ ನಿದ್ರೆ ಮಾಡ್ತಿದ್ಯಾ? ನಾವಿಬ್ರು ಒಳಗಡೆ ಮಲಗಿದ್ರೆ ಆಮೇಲೆ ಆ ಹುಲಿ ಬಂದು ನಮ್ಮ ಕೋಳಿಗಳನ್ನ ತಗೊಂಡು ಹೋದ್ರೆ ಏನ್ ಮಾಡೋದು? ಹೋಗಿ ಸ್ವಲ್ಪ ಹೊರಗಡೆ ಕೂತ್ಕೋ. ಆ ಹುಲಿ ಇಲ್ಲಿ ಬರ್ದೇ ಇರೋ ತರ ಸ್ವಲ್ಪ ನೋಡ್ಕೊಂಡಿರೋ. ರೀ, ಬೆಳಿಗ್ಗೆ ಇಡೀ ಮನೆ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗ್ತಾ ಇದೆ. ಇವತ್ತೊಂದಿನ ನೀವು ಹೋಗಿ ಹೊರಗಡೆ ಕೂತ್ಕೊಂಡು ಹುಲಿನ ಗಮನಿಸ್ಬೋದಲ್ವಾ? ಹಾಗಂತ ಹೆಂಡತಿ ಹೇಳಿದನ್ನ ಕೇಳಿ ಸತ್ಯನು ಬೇರೆ ದಾರಿ ಇಲ್ಲದೆ ಹೊರಗಡೆ ಬಂದ. ಕೋಳಿಗಳನ್ನ ಕಟ್ಟಾಕಿರುವ ಜಾಗಕ್ಕೆ ಹೋಗಿ ನೋಡ್ದ. ಆವಾಗ ಇನ್ನೂ ಅಲ್ಲಿ ಹುಲಿ ಬಂದಿಲ್ಲ. ಆದ್ರಿಂದ ಸರಿ ಅಂತ ಹೇಳಿ ಅವನು ಅಲ್ಲೇ ಮನೆ ಹೊರಗಡೆ ಕೂತ್ಕೊಂಡೇ ನಿದ್ರೆ ಮಾಡ್ದ. ಸ್ವಲ್ಪ ಸಮಯದಲ್ಲಿ ಬೆಳಗಾಯಿತು. ಆವಾಗ ನಿದ್ರೆ ಮಾಡ್ತಾ ಇದ್ದ ದುರ್ಗಾ ಹೊರಗಡೆ ಬಂದು ನಿದ್ರೆ ಮಾಡ್ತಾ ಇದ್ದ ತನ್ನ ಗಂಡನನ್ನ ಎಬ್ಸಿದ್ಲು. ರೀ, ನೀವು ಹೊರಗಡೆ ಬಂದು ಕೂತ್ಕೊಂಡಿದ್ದೋ ಹುಲಿಯಿಂದ ಕೋಳಿಗಳನ್ನ ಕಾಪಾಡೋದಕ್ಕೋಸ್ಕರನಾ, ನಿದ್ರೆ ಮಾಡೋದಕ್ಕೋಸ್ಕರನಾ? ಇಲ್ಲಿ ಬಂದು ಕುಂಭಕರ್ಣನ ತರ ನಿದ್ರೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ಜಮೀನ್ದಾರಿಗೆ ಕೊಡ್ಬೇಕು ಅಂತ ಇಟ್ಟಿದ್ದ ಕೋಳಿಗಳಲ್ಲಿ ಆ ಹುಲಿ ಎಷ್ಟು ಕೋಳಿಗಳನ್ನ ತಗೊಂಡೋಗಿದೆ ಅಂತ ನೋಡಿ. ಹಾಗಂತ ದುರ್ಗಾ ಸ್ವಲ್ಪ ಕೋಪದಿಂದ ಕೇಳಿದಾಗ ಸತ್ಯ, ಏ ದುರ್ಗಾ, ನಾನು ಎಚ್ಚರಿಕೆಯಲ್ಲೇ ಇದ್ದೆ. ಇವಾಗ ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಅಂತ ಮಾಡುವಾಗ ಅಷ್ಟು ಬೇಗ ಹುಲಿ ಬಂದು ಕೋಳಿನ ಎತ್ಕೊಂಡು ಹೋಯ್ತಾ? ಆ ಹುಲಿ ಊರನ್ ಬಿಟ್ಟು ಯಾವಾಗ ಹೋಗುತ್ತೋ ಆವಾಗ್ಲೇ ನಾವೆಲ್ಲರೂ ನೆಮ್ಮದಿಯಿಂದ ಇರಕ್ಕಾಗೋದು. ಹಾಗಂತ ಹೇಳ್ದ ಸತ್ಯ. ಅದನ್ನು ಕೇಳಿ ದುರ್ಗಾ, ಅದೆಲ್ಲ ಆಮೇಲೆ ನೋಡ್ಕೊಳ್ಬೋದು. ಇವಾಗ ಕೇಳಿದ 10 ಕೋಳಿಗಳನ್ನ ತಗೊಂಡು ಹೋಗಕ್ಕೆ ಆ ಜಮೀನ್ದಾರರು ಬರ್ತಾರೆ ಅಲ್ವಾ? ಅವ್ರಿಗೆ ಏನು ಉತ್ತರ ಕೊಡ್ತೀಯಾ ಅಂತ ಯೋಚನೆ ಮಾಡಿ ನೋಡು. ಹಾಗೆ ಗಂಡ ಹೆಂಡತಿ ಇಬ್ರು ಕೂಡ ಮಾತಾಡ್ತಾ ಇದ್ದಾಗ ಅಷ್ಟರಲ್ಲಿ ಆ ಊರಿನ ಜಮೀನ್ದಾರರು ಅಲ್ಲಿಗೆ ಬಂದ್ರು. ಸತ್ಯ, ನಾನ್ ಕೇಳಿದ 10 ಕೋಳಿಗಳು ಎಲ್ಲಿದೆ? ಬೇಗ ಕೊಡು. ತಗೋ 10 ಕೋಳಿಗಳಿಗೆ ಹಣ. ಆ ಕೋಳಿ ಸಾರು ತಿಂದವರು ಎಲ್ರು ಕೂಡ ಈ ಕೋಳಿಗಳನ್ನ ಎಲ್ಲಿಂದ ತಗೊಂಡ್ ಬಂದ್ರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು. ಅಂತ ಕೋಳಿಗಳನ್ನ ತಗೊಂಡ್ ಬಂದ್ ಇಟ್ಕೊಂಡಿದೀಯಾ? ಅದನ್ನು ಕೇಳಿದ ಸತ್ಯ ಸ್ವಲ್ಪ ಹೆದ್ರಿ ಏನ್ ಹೇಳೋದು ಅಂತ ಅರ್ಥವಾಗದೆ, ಜಮೀನ್ದಾರ್ ಅವ್ರೆ, ಅದೋ ಹಾಗಂತ ಅವನು ಮಾತಾಡದೇ ಇದ್ದಾಗ ದುರ್ಗಾ ಈ ರೀತಿ ಹೇಳಿದ್ಲು. ಜಮೀನ್ದಾರ್ ಅವ್ರೆ, ನೀವು ಕೇಳಿದ ಹಾಗೇನೆ ತುಂಬಾನು ರುಚಿಯಾಗಿರುವ 10 ಕೋಳಿಗಳನ್ನ ನೆನ್ನೆನೆ ನನ್ ಗಂಡ ಸಂತೆಗೆ ಹೋಗಿ ತಗೊಂಡ್ ಬಂದ್ರು. ಅದನ್ನ ಮನೆ ಹೊರಗಡೆ ಕಟ್ಟಾಕಿದ್ರು. ಆದ್ರೆ ನಮ್ಮೂರ್ ಸುತ್ತಮುತ್ತ ತಿರುಗಾಡ್ತಿದೆ ಅಲ್ವಾ ಹುಲಿ, ಅದು ರಾತ್ರಿ ಬಂದು ಎಲ್ಲ ಕೋಳಿಗಳನ್ನ ತಿಂದೋಯ್ತು. ನಿಮ್ಗೆ ಏನು ಉತ್ತರ ಕೊಡೋದು ಅಂತ ಗೊತ್ತಿಲ್ದೇನೆ ಪಾಪ ಅವ್ರು ತುಂಬಾ ಹೆದರ್ತಾ ಇದ್ದಾರೆ. ಅದನ್ನು ಕೇಳಿದ ಜಮೀನ್ದಾರರಿಗೆ ಸ್ವಲ್ಪ ಕೋಪ ಬಂತು. ಏನಮ್ಮ ದುರ್ಗಾ ಇದು? ನಾನು ನಿನ್ನೆನೆ ಹೇಳ್ದೆ ತಾನೆ, ನನ್ ಮನೇಲಿ ವಿಶೇಷ ಇದೆ, 10 ಕೋಳಿಗಳು ಬೇಕು ಅಂತ. ಇವಾಗ ನನ್ನ ನೆಂಟರು ಎಲ್ರು ಮನೆಗ್ ಬಂದಿರ್ತಾರೆ. ಅವ್ರಿಗೆ ನಾನು ಕೋಳಿ ಸಾರು ಮಾಡಿ ಹಾಕಿಲ್ಲ ಅಂದ್ರೆ ನಾಳೆ ನನ್ ಬಗ್ಗೆ ಎಲ್ರು ಏನ್ ಮಾತಾಡ್ಕೊಳ್ತಾರೆ? ಒಂದು ಕೋಳಿ ಸಾರು ಕೂಡ ಹಾಕಕ್ಕಾಗಿಲ್ಲ ಜಮೀನ್ದಾರನಿಂದ ಅಂತ ಮಾತಾಡಿದ್ರೆ ಅದು ನನಗೆ ತಾನೇ ಅವಮಾನ. ನನ್ಗೇನು ಗೊತ್ತಿಲ್ಲ. ನಾನು ಹೇಳಿದಾಗೆ ಈವಾಗ್ಲೇ ನನಗೆ 10 ಕೋಳಿ ಬೇಕು ಅಷ್ಟೇ. ಹಾಗಂತ ಕೋಪದಿಂದ ಮಾತಾಡಿ ಹಣನ ಅವ್ರ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ಬಿಟ್ರು. ಆವಾಗ ದುರ್ಗಾ ಸತ್ಯ ಹತ್ರ, ರೀ, ನಮ್ಮೂರು ಜಮೀನ್ದಾರರ ಬಗ್ಗೆ ನಿಮ್ಗೆ ಗೊತ್ತು ತಾನೆ? ಅವರು ಎಷ್ಟು ಒಳ್ಳೆ ಮನುಷ್ಯನೋ ಅಷ್ಟೇ ಕೋಪಿಷ್ಟಿ ಕೂಡ. ಅವ್ರಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ನೀನೊಂದ್ ಕೆಲ್ಸ ಮಾಡು, ಈ ಹಣ ತಗೊಂಡು ಹೋಗಿ ಸಂತೆಯಿಂದ 10 ಕೋಳಿಗಳನ್ನ ಬೇಗ ತಗೊಂಡ್ ಬಾ. ಹಾಗಂತ ಸತ್ಯ ಹತ್ರ ಹಣ ಕೊಟ್ಟು ಸಂತೆಗೆ ಕಳ್ಸದ್ಲು. ಸತ್ಯನು ಸರಿ ಅಂತ ಸಂತೆಗೆ ಹೋಗಿ ಒಳ್ಳೆ ತರದ 10 ಕೋಳಿಗಳನ್ನ ತಗೊಂಡು ವಾಪಸ್ ಊರಿಗೆ ಬಂದ. ಆ ಕೋಳಿ ಸಾರು ತಿಂದ ಬಂದ ನೆಂಟ್ರು ಎಲ್ರು ಕೂಡ ಆ ಕೋಳಿ ಸಾರು ತುಂಬಾ ಚೆನ್ನಾಗಿದೆ ಅಂತ ಜಮೀನ್ದಾರನನ್ನ ಮೆಚ್ಕೊಂಡ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಜಮೀನ್ದಾರರು ಒಂದಿನ ಪುನಃ ಸತ್ಯನ ಹೋಗಿ ನೋಡಿ, ಸತ್ಯ, ಮೊನ್ನೆ ನಮ್ಮ ಮನೇಲಿ ನಡೆದ ವಿಶೇಷಕ್ಕೆ ನೀನು 10 ಕೋಳಿಗಳನ್ನ ತಗೊಂಡ್ ಬಂದ್ ಕೊಟ್ಟೆ. ಆ ಕೋಳಿ ಸಾರು ಮಾಡಿ ಬಂದವ್ರಿಗೆಲ್ರಿಗೂ ಹಾಕ್ದಾಗ ತುಂಬಾ ಚೆನ್ನಾಗಿದೆ ಅಂತ ಎಲ್ರೂ ಮೆಚ್ಕೊಂಡ್ರು. ಅದಕ್ಕೆ ಕಾರಣ ನೀನೆ. ತಗೋ, ಈ ಹಣನ ಇಟ್ಕೋ. ಅಯ್ಯೋ, ಏನ್ ದಣಿ, ಅವತ್ತೇ ನೀವು ಕೋಳಿಗೆ ಹಣ ಕೊಟ್ಬಿಟ್ರಲ್ವಾ? ಇವಾಗ ಪುನಃ ಯಾಕೆ ಹಣ ಕೊಡ್ತಾ ಇದ್ದೀರಾ? ಪರವಾಗಿಲ್ಲ ಸತ್ಯ, ಅವತ್ತು ನೀನು ನನಗೋಸ್ಕರನೇ ಸಂತೆಗೆ ಹೋಗಿ ಕೋಳಿಗಳನ್ನ ತಗೊಂಡ್ ಬಂದೆ. ಆದ್ರೆ ಆ ಹುಲಿ ಎಲ್ಲ ಕೋಳಿಗಳನ್ನ ತಿಂದ್ಬಿಡ್ತಾ ಅಲ್ವಾ? ಪುನಃ ನಾನು ಹೇಳಿದೆ ಅನ್ನೋದಕ್ಕೋಸ್ಕರ ಸಂತೆಗೆ ಹೋಗಿ ಕೋಳಿಗಳನ್ನ ತಗೊಂಡ್ ಬಂದ್ ಕೊಟ್ಟು ನನ್ ಮಾನನ ನೀನ್ ಕಾಪಾಡಿದ್ಯಾ. ಪಾಪ ನಿನಗೆ ಆ ನಷ್ಟ ಯಾಕೆ ಹೇಳು? ಅದಕ್ಕೆ ನಷ್ಟನ ಪೂರ್ತಿ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಅಯ್ಯೋ, ಯಾಕೆ ದಣಿ, ನನ್ನ ಅಜಾಗ್ರತೆಯಿಂದ ಆ ರೀತಿ ನಡೀತೋ. ಅದಕ್ಕೆ ಯಾಕೆ ನೀವು ಹಣ ಕೊಡ್ಬೇಕು? ಅದೆಲ್ಲ ಏನೂ ಇಲ್ಲ ಸತ್ಯ, ಇದ್ರಲ್ಲಿ ನನ್ನ ಸ್ವಾರ್ಥನೇ ಇದೆ.
ನೀನ್ ಮಾತ್ರ ಅವತ್ತು ಒಳ್ಳೆ ಕೋಳಿಗಳನ್ನ ತಗೊಂಡ್ ಬಂದ್ ಕೊಟ್ಟಿಲ್ಲ ಅಂದ್ರೆ ನನ್ನ ನೆಂಟ್ರು ಎಲ್ರು ನನ್ನನ್ನ ಏನ್ ಹೇಳ್ತಿದ್ರೋ ಏನೋ, ಅದಕ್ಕೆ ಪ್ರತಿಫಲವಾಗಿನೇ ನಿನಗೆ ನಾನು ಇದನ್ನ ಕೊಡ್ತಾ ಇರೋದು. ಹಾಗಂತ ಸತ್ಯಗೆ ಹಣ ಕೊಟ್ರು. ಸತ್ಯ ಆ ಹಣನ ತಗೊಂಡು ಹೋಗಿ ದುರ್ಗಾ ಹತ್ರ ಕೊಟ್ಟ. ಆ ಹಣನ ನೋಡಿ ದುರ್ಗಾ ಸತ್ಯ ಹತ್ರ ಈ ರೀತಿ ಕೇಳಿದ್ಲು. ರೀ, ನಾನು ಮೊದ್ಲೇ ಹೇಳ್ದೆ ಅಲ್ವಾ, ಆ ಜಮೀನ್ದಾರರಿಗೆ ಕೋಪ ಜಾಸ್ತಿ, ಆದ್ರೆ ಅವ್ರ ಮನಸ್ಸು ಮಾತ್ರ ತುಂಬಾನೇ ಒಳ್ಳೆ ಮನಸ್ಸು. ಹೇಗೋ 10 ಕೋಳಿಗಳಿಗಾದ ನಷ್ಟನ ಹೀಗೆ ಅವ್ರು ಸರಿ ಮಾಡಿದ್ರು. ಅದಿರ್ಲಿ, ಆದ್ರೆ ಇವತ್ತು ನಷ್ಟ ಹೋಗಿದ್ದಕ್ಕೆ ಜಮೀನ್ದಾರರು ಹಣ ಕೊಟ್ರು. ಆದ್ರೆ ಪುನಃ ಆ ಹುಲಿ ಬಂದು ನಮ್ಮ ಕೋಳಿಗಳನ್ನ ಎತ್ಕೊಂಡು ಹೋಗಲ್ವಾ, ಆವಾಗ ಪುನಃ ನಮಗೆ ನಷ್ಟ ಆಗೋದಿಲ್ವಾ? ಆ ಹುಲಿನ ನಮ್ಮ ಊರಿಂದ ಹೇಗಾದ್ರೂ ಹೊರಗಡೆ ಕಳಿಸ್ಬೇಕು. ಅದಕ್ಕೆ ಏನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕು. ಹಾಗೆ ಸತ್ಯ ಊರಿಂದ ಆ ಹುಲಿನ ಓಡಿಸ್ಬೇಕು ಅಂತ ಅಂದ್ಕೊಂಡ. ಹೀಗಿರುವಾಗ ರಾತ್ರಿ ಸಮಯ ಆಯ್ತು. ಗಂಡ ಹೆಂಡತಿ ಇಬ್ರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು. ಆವಾಗ ಸತ್ಯ ಎದ್ದು ಕೋಳಿಗಳಿಗೆ ಕಾವಲಿಗಿರ್ಬೇಕು ಅಂತ ಹೋಗ್ತಾ ಇದ್ದಾಗ ದುರ್ಗಾ ಈ ರೀತಿ ಹೇಳಿದ್ಲು. ರೀ, ನೀವು ಮಲ್ಕೊಳ್ಳಿ, ನಾನು ಹುಲಿಯಿಂದ ಕೋಳಿಗಳನ್ನ ಕಾಪಾಡಕ್ಕೆ ಕಾವಲಿಗಿರ್ತೀನಿ. ನಿಮ್ಮಿಂದ ನಿದ್ರೆ ಮಾಡದೆ ಇರಕ್ಕಾಗಲ್ಲ ರೀ. ಅವತ್ತು ಕೂಡ ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡಿದ್ರಿಂದಾನೆ ಆ ಹುಲಿ ಕೋಳಿಗಳನ್ನೆಲ್ಲ ತಗೊಂಡು ಹೋಗಿದ್ದು. ಹಾಗಂತ ಹೇಳಿ ದುರ್ಗಾ ಹೊರಗಡೆ ಹೋದಾಗ ದುರ್ಗಾ ಹಿಂದೆನೆ ಸತ್ಯನು ಹೊರಗಡೆ ಹೋಗಿ, ಇಲ್ಲಿ ನೋಡು ದುರ್ಗಾ, ಇವತ್ತಿಂದ ಆ ಹುಲಿ ತೊಂದ್ರೆ ನಮ್ಗೆ ಇರಬಾರ್ದು. ಪ್ರತಿದಿನ ಹೀಗೆ ನಿದ್ರೆ ಹಾಳು ಮಾಡ್ಕೊಂಡು ಆ ಹುಲಿಗೋಸ್ಕರ ಕಾವಲು ಕಾಯ್ಬೇಕಾ ಏನೋ? ಇವತ್ತಿಂದ ಆ ಹುಲಿ ಈ ಕಡೆ ಬರ್ದೇ ಇರಕ್ಕೆ ಏನಾದ್ರೂ ಮಾಡ್ಬೇಕು. ಹಾಗಂತ ಹೇಳಿ ಸತ್ಯ ಬೆಂಕಿನ ತಗೊಂಡ್ ಬಂದ. ಆಮೇಲೆ ಪಕ್ಕದಲ್ಲೇ ದೊಡ್ಡ ಹುಲ್ಲಿನ ಕಟ್ಟನ ಇಟ್ಟ. ಅದಕ್ಕೆ ಅವನು ಬೆಂಕಿನೂ ಹಾಕ್ಬಿಟ್ಟ. ಆಮೇಲೆ ಆ ಬೆಂಕಿ ಉರಿತಾ ಇದ್ದ ಕೋಲನ್ನು ಕೂಡ ಕೋಳಿಗಳ ಪಕ್ಕದಲ್ಲೇ ಇಟ್ಟ. ಆವಾಗ್ಲೇ ಆ ಹುಲಿ ಮೆಲ್ಲೆ ಕೋಳಿಗಳನ್ನ ತಿನ್ನೋದಕ್ಕೋಸ್ಕರ ಊರೊಳಗಡೆ ಬರ್ತಾ ಇತ್ತು. ಆ ಹುಲಿ ಕೋಳಿಗಳ ಹತ್ತಿರ ಬರ್ತಾ ಇದ್ದಾಗ ಅಲ್ಲಿ ಉರಿತಾ ಇದ್ದ ಬೆಂಕಿಯನ್ನ ನೋಡಿ ಹುಲಿ ಹೆದ್ರಿ ಆಮೇಲೆ ಅಲ್ಲಿಂದ ವಾಪಸ್ ಹೋಗ್ಬಿಡ್ತು. ಅದನ್ನು ನೋಡ್ತಾ ಇದ್ದ ದುರ್ಗಾ ಸತ್ಯ ಹತ್ರ, ರೀ, ಆ ಹುಲಿ ತುಂಬಾನೇ ಹೆದ್ರಿದೆ. ಅದರ ಮುಖ ನೋಡುವಾಗ್ಲೇ ನನಗೆ ಅರ್ಥ ಆಗ್ತಾ ಇದೆ, ತುಂಬಾ ಹೆದರಿರ್ಬೇಕು ಅಲ್ವಾ? ಹೇಗೋ ಇನ್ಮುಂದೆ ಅದು ನಮ್ಮ ಮನೆ ಕಡೆನೇ ಬರಲ್ಲ ರೀ. ಹೌದೌದು, ಆ ಹುಲಿ ಇನ್ಮುಂದೆ ನಮ್ಮ ಮನೆಗೆ ಬರಲ್ಲ. ಒಳ್ಳೇದಾಯ್ತು. ಇನ್ಮುಂದೆ ಹುಲಿ ಬರುತ್ತೋ ಏನೋ ಅಂತ ನಿದ್ರೆ ಹಾಳು ಮಾಡ್ಕೊಂಡು ಕೋಳಿಗಳಿಗೆ ಕಾವಲು ಕಾಯುವ ಕೆಲ್ಸ ಅಂತೂ ಇಲ್ವಲ್ಲ. ಹಾಗಂತ ಹೇಳಿ ಸತ್ಯ ಹಾಗೂ ದುರ್ಗಾ ಇಬ್ರು ಕೂಡ ಮನೆಯೊಳಗಡೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು. ಹಾಗೆ ಸತ್ಯ ಅವನ ಬುದ್ಧಿವಂತಿಕೆಯಿಂದ ದಿನ ಅವನ ಮನೆಗೆ ಬರ್ತಾ ಇದ್ದ ಹುಲಿನ ಅಲ್ಲಿಂದ ಓಡಿಸ್ತಾ. ಹಾಗೆ ಅವನಿಗೋಸ್ಕರ ಒಳ್ಳೇದು ಮಾಡಿದ್ದು ಮಾತ್ರ ಅಲ್ಲದೆ ಊರಿಗೂ ಒಳ್ಳೇದು ಮಾಡ್ದ. ಹಾಗೆ ಆ ದಿನದಿಂದ ಸತ್ಯ ಹುಲಿ ಬಂದು ಅವನ ಕೋಳಿಗಳನ್ನ ಎಲ್ಲಿ ಎತ್ಕೊಂಡು ಹೋಗುತ್ತೋ ಅನ್ನುವ ಭಯ ಇಲ್ಲದೆ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ನಿದ್ರೆ ಮಾಡಿ ಹಗಲಿನ ಸಮಯ ವ್ಯಾಪಾರ ಮಾಡ್ಕೊಳ್ತಿದ್ದ.